ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮೇಶ್ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಬ್ಬಕ್ಕಿ ಪಾಯಸ ಯಾವ ರೀತಿ ಮಾಡೋದನ್ನು ತೋರಿಸ್ಕೊಡ್ತೀನಿ. ಈಗಿರುವಂತಹ ಈ ಬಿಸಿಲಿಗೆ ಈ ಥರ ಸಬ್ಬಕ್ಕಿ ಪಾಯಸ ಮಾಡ್ಕೊಂಡು ತಿನ್ನೋದ್ರಿಂದ ಹೀಟಾಗಿರುವಂತಹ ಬಾಡಿಗೆ ಇದು ಬಾಡಿನ ತಂಪು ಮಾಡುತ್ತೆ ಮತ್ತು ಹೊಟ್ಟೆಯಲ್ಲಿ ತಣ್ಣಗೆ ಇರುತ್ತೆ. ಈ ಥರ ಸಬ್ಬಕ್ಕಿ ಪಾಯಸ ವಾರಕ್ಕೆ ಒಂದ್ಸಲ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ತುಂಬ ಲಾಭಗಳಿದೆ. ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ಈ ಥರ ಸಬ್ಬಕ್ಕಿ ಪಾಯಸ ಮಾಡ್ಕೊಂಡು ತಿನ್ಬೋದು. ದೇಹಕ್ಕೆ ತುಂಬ ಒಳ್ಳೆಯದು. ಹೀಟಾಗಿರುವಂಥ ಬಾಡಿಗೆ ತಂಪು ಕೊಡುತ್ತೆ ಈ ಸಬ್ಬಕ್ಕಿ ಪಾಯಸ. ತುಂಬ ಸುಲಭವಾಗಿ ಮಾಡ್ಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ನೋಡಿ, ಒಂದು ಪಾತ್ರೆ ಇಟ್ಕೊಳ್ಳೋಣ. ಅದರಲ್ಲಿ ಅರ್ಧ ಲೀಟ್ರ್ ಆಗೋಷ್ಟು ಹಾಲು ಹಾಕ್ಕೊತಾ ಇದ್ದೀನಿ, ಗಟ್ಟಿ ಹಾಲು. ಇದಕ್ಕೆ ಬೇಕಾದ ಒಂದು ಸ್ವಲ್ಪ ನೀರು ಸೇರಿಸ್ಕೋಬೋದು. ಈಗ ನೋಡಿ, ಇದನ್ನು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದು ಕುದಿ ಬಂದಮೇಲೆ ನಾನು 1 ಕಪ್ ಆಗೋಷ್ಟು ನಾನು ಸಬ್ಬಕ್ಕಿ ತೊಗೊಂಡಿದ್ದೀನಿ. ಇದರಲ್ಲಿ 2 ಥರ ಸಬ್ಬಕ್ಕಿ ಬರುತ್ತೆ. ಒಂದು ನೈಲಾನ್ ಸಬ್ಬಕ್ಕಿ ಬರುತ್ತೆ, ಮತ್ತು ನೋಡಿ ಈ ಥರ ಸಬ್ಬಕ್ಕಿ ಬರುತ್ತೆ. ನೀವು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ದಪ್ಪವಾಗಿರೋಂಥ ಸಬ್ಬಕ್ಕಿ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ಒಂದು 2 ಅವರ್ ನೆನೆಸಿ ತೊಗೊಂಡಿದ್ದೀನಿ ಸಬ್ಬಕ್ಕಿನ. ನೋಡಿ ಈ ಥರ ನೆಂದಿರುತ್ತೆ. ನಿಮಗೆ ನೆನೆಸೋದಕ್ಕೆ ಟೈಮ್ ಇಲ್ಲ ಅಂದರೆ ನೀವು ಕುಕ್ಕರಲ್ಲಿ ಒಂದು 2 ವಿಜಿಲ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ಸಬ್ಬಕ್ಕಿ ಬೇಗ ಬೆಂದೋಗ್ಬಿಡುತ್ತೆ. ಇಲ್ಲ ಕುಕ್ಕರಲ್ಲಿ ಒಂದು ಪಾತ್ರೆಯಲ್ಲಿ ಒಂದು 10 ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಬ್ಬಕ್ಕಿ ಬೆಂದೋಗುತ್ತೆ. ಈಗ ನೋಡಿ, ನಾನು ನೆನೆಸಿರುವಂಥ ಸಬ್ಬಕ್ಕಿನ ಈ ಹಾಲಲ್ಲಿ ಹಾಕ್ಕೊಂಡು ಒಂದು 10 ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ಯಾಕಂದರೆ ಇದು ನೆನೆಸಿರೋದ್ರಿಂದ ನಮಗೆ ಜಾಸ್ತಿ ಏನು ಅವಶ್ಯಕತೆ ಇರೋದಿಲ್ಲ ಬೇಯಿಸೋವಂಥದ್ದು. 10 ನಿಮಿಷ ಅದಲ್ಲಿ ರೆಡಿ ಆಗಿಬಿಡುತ್ತೆ. ಈಗ ನೋಡಿ, ಸಬ್ಬಕ್ಕಿ ಎಲ್ಲ ನೀಟಾಗಿ ಬೆಂದಿದೆ. ಈ ಟೈಮಲ್ಲಿ ನಾನು 1 ಕಪ್ ಆಗೋಷ್ಟು ಅಂತ ಸಬ್ಬಕ್ಕಿಗೆ ನಾನು 3/4 ಕಪ್ ಆಗೋಷ್ಟು ನಾನು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ನೀವೇನಾದರೂ ಸ್ವೀಟ್ ಜಾಸ್ತಿ ತಿನ್ನೋರಾದರೆ 1 ಕಪ್ ಹಾಕ್ಕೋಬೋದು. ಇದ್ರ ಜೊತೆಲೇ ಬೇಕಾದರೆ ನೀವು ಬಾದಾಮಿ ಪೌಡರ್ ಬರುತ್ತೆ, ಅದನ್ನು ಹಾಕ್ಕೋಬೋದು. ತುಂಬ ರುಚಿಯಾಗಿರುತ್ತೆ ಬಾದಾಮಿ ಪೌಡ್ರ್ ಹಾಕ್ಕೊಳ್ಳೋದ್ರಿಂದ. ಬೇಕಾದರೆ ಹಾಕ್ಕೋಬೋದು, ಇದನ್ನ ಸ್ಕಿಪ್ ಮಾಡ್ಕೋಬೋದು ಅದರಲ್ಲಿ. ಈಗ ನೋಡಿ, ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ. ಸಕ್ಕರೆ ಹಾಕಿದ್ಮೇಲೆ ಆ ಸಕ್ಕರೆ ಎಲ್ಲ ಕರಗಿದ್ಮೇಲೆ ಒಂದು 5 ಏಲಕ್ಕಿ ತೊಗೊಂಡಿದ್ದು ನಾನು ಅದನ್ನು ಸ್ವಲ್ಪ ಜಜ್ಜಿಬಿಟ್ಟು ಈ ಥರ ಸೀಡ್ಸ್ ಮಾತ್ರ ಹಾಕ್ಕೊತಾ ಇದ್ದೀನಿ. ಒಟ್ಟೇನು ಬೇಕಾಗೋದಿಲ್ಲ. ಈಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಹುರಿದು ಹಾಕ್ಕೋಬೇಕಾಗುತ್ತೆ. ಈಗ ನೋಡಿ, ರೆಡಿಯಾಗಿದೆ. ಒಂದು 5 ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕು. ಈ ಸಬ್ಬಕ್ಕಿ ಪಾಯಸ ಒಂದೇನು ಗಟ್ಟಿ ಆಗೋದಿಲ್ಲ. 1 ಕಪ್ ಸಬ್ಬಕ್ಕಿಗೆ ಅರ್ಧ ಲೀಟ್ರ್ ಆಗೋಷ್ಟು ಹಾಲು ಹಾಕ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಸರೋಗುತ್ತೆ. ಈಗ ನೋಡಿ, ಒಂದು 2 ಸ್ಪೂನ್ ಆಗೋಷ್ಟು ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ. ಮೊದಲಿಗೆ ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಇದನ್ನು ಗೋಲ್ಡನ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಗೋಡಂಬಿ. ಆಮೇಲೆ ಬೇಕಾದರೆ ಅದೇ ಬಿಸಿಗೆ ನಾವು ದ್ರಾಕ್ಷಿ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಈಗ ನೋಡಿ, ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ಟೈಮಲ್ಲಿ ನಾನು ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ. ಇವಾಗ ಒಂದ್ಸಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ನಾವು ಮಾಡಿಕೊಂಡಿರುವಂತಹ ಸಬ್ಬಕ್ಕಿ ಪಾಯಸಗೆ ಇದನ್ನು ಹಾಕ್ಕೊಳ್ಳೋಣ. ಜಾಸ್ತಿ ಉರಿ ಇಟ್ಕೊಂಡು ಈ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಬಾರ್ದು. ಯಾವತ್ತೇ ಆಗಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಮತ್ತು ಇದು ಗೋಡಂಬಿ ಏನಿದೆಯಲ್ಲ ಅದು ಸ್ವಲ್ಪ ಸೀದೋಗೋ ಚಾನ್ಸಸ್ ಇರುತ್ತೆ. ಗೋಡಂಬಿ ದ್ರಾಕ್ಷಿ ಎರಡೂ ಅಷ್ಟೇ. ಈಗ ನೋಡಿ, ನಾವು ಮಾಡಿಟ್ಟಿರುವಂತಹ ಪಾಯಸಗೆ ಇದನ್ನು ಹಾಕ್ಕೊಳ್ಳೋಣ. ಹೊಸದಾಗಿ ಅಡುಗೆ ಕಲಿಯೋರು ಕೂಡ ಇದನ್ನು ಸುಲಭವಾಗಿ ಮಾಡ್ಕೋಬೋದು. ಒಂದು 30 ನಿಮಿಷದಲ್ಲಿ ಮಾಡ್ಕೋಬೋದು. ಬ್ಯಾಚುಲರ್ಸು ಸಹ ಈ ಸಬ್ಬಕ್ಕಿ ಪಾಯಸನ ಸುಲಭವಾಗಿ ಮಾಡ್ಕೋಬೋದು. ಈಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಒಂದು 2 ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಪಾಯಸ ರೆಡಿ ಆಗುತ್ತೆ. ನಾನು ಮಾಡಿರುವಂಥ ಸುಲಭವಾದ ರೀತಿಯಲ್ಲಿ ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈಗ ನೋಡಿ, ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇದು ಚಿಕ್ಕವರಿಂದ ದೊಡ್ಡವರವರೆಗೂ ತುಂಬ ಇಷ್ಟಪಟ್ಟು ತಿನ್ನುವಂತಹ ಪಾಯಸ ಇದು. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿಕೊಟ್ರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.